Good morning, dear students. In the yesterday's class, we had discussed about the getting started. That is, a two computational thinkings are there. One is declarative knowledge, another one is imperative knowledge. We had seen the first documentation about Heron of Alexandria. It is made for square root of numbers. So this is what the algorithm we had discussion. Next. ಓಕೆ ಆಫ್ಟರ್ ಅಲ್ಗೋರಿದಮ್ ವಿಲ್ ಮೂವ್ ಟು ಅಲ್ಗೋರಿದಮ್ ಅನ್ನ ಕಲಿತ ತಕ್ಷಣ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಲ್ಗೋರಿದಮ್ ಕಲಿಯುವುದೇ ಪ್ರೋಗ್ರಾಮ್ಸ್ ಅನ್ನ ಬರೀಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಅನ್ನ ಬರೀಲಿಕ್ಕೆ. ಸೊ ವಿಲ್ ಮೂವ್ ವಿತ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೋಗೋಕ್ಕಿಂತ ಮುಂಚೆ ನಮಗೆ ಏನ್ ಸಿಗ್ತಾವ ಅಂತಂದ್ರೆ ಎರಡು ತರದ ಪ್ರೋಗ್ರಾಮ್ ಸಿಗ್ತಾವ. ಒಂದು ಫಿಕ್ಸ್ಡ್ ಪ್ರೋಗ್ರಾಮ್, ಇನ್ನೊಂದು ಸ್ಟೋರ್ಡ್ ಪ್ರೋಗ್ರಾಮ್. ಫಿಕ್ಸ್ಡ್ ಪ್ರೋಗ್ರಾಮ್ ಅಂದ್ರೆ ಏನು? ದಟ್ ವಿಲ್ ಪರ್ಫಾರ್ಮ್ ಓನ್ಲಿ ಒನ್ ಟಾಸ್ಕ್, ಪರ್ಟಿಕ್ಯುಲರ್ ಟಾಸ್ಕ್ ಅನ್ನು ಪರ್ಫಾರ್ಮ್ ಮಾಡುತ್ತೆ. ವಾಟ್ ಅಬೌಟ್ ಅ ಸ್ಟೋರ್ಡ್ ಪ್ರೋಗ್ರಾಮ್? It will store the programs, multiple programs, and it will run. Andra, if you want to perform more than 2 programs, andre more than 2 tasks anna ನೀವು particular computer ಮಾಡಬೇಕು ಅಂದ್ರೆ ನೀವು ಯಾವ ಪ್ರೊಸೀಜರ್ ಅನ್ನು ಅಪ್ಲೈ ಮಾಡ್ತೀರಿ? Stored program procedure ಅನ್ನು ಅಪ್ಲೈ ಮಾಡ್ತೀರಿ. If you want to make your computer only for the particular task, ಅಂದ್ರೆ ಈ ಕಂಪ್ಯೂಟರ್ ಯೂಸ್ ಮಾಡ್ಲಿಕತ್ತಿಲ್ಲ ನಾನು, ಇದನ್ನ ಆನ್ಲೈನ್ ಕ್ಲಾಸಿಗೆ ಮಾತ್ರ ಯೂಸ್ ಮಾಡಬೇಕು ಅಂತ ಯೂಸ್ ತಗೊಂಡೆ ಅಂತಂದ್ರೆ it will perform only one task, that is called as a fixed task. ನಾನು ಓನ್ಲಿ ಆನ್ಲೈನ್ ಕ್ಲಾಸಸ್ ಅನ್ನ ಮಾತ್ರ ತಗೋಬಹುದು. ಐ ಕ್ಯಾನಾಟ್ ಸಿ ದ ಪಿಕ್ಚರ್ಸ್, ಐ ಕ್ಯಾನಾಟ್ ಸಿ ದ ಇಮೇಜಸ್, ಐ ಕ್ಯಾನಾಟ್ ಡೂ ಅದರ್ ಪ್ರಾಜೆಕ್ಟ್ಸ್ ಅಂಡ್ ಆಲ್ ದ ಥಿಂಗ್ಸ್. ಈ ತರ ಇದ್ದಾಗ ಎರಡು ರೀತಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಪ್ರೋಗ್ರಾಮ್ಸ್ ಬರ್ತಾವ ಅಂತ ಹೇಳಿದ್ರು. ಒಂದು ಫಿಕ್ಸ್ಡ್ ಪ್ರೋಗ್ರಾಮ್, ಇನ್ನೊಂದು ಸ್ಟೋರ್ಡ್ ಪ್ರೋಗ್ರಾಮ್. ಫಸ್ಟ್ ಫಿಕ್ಸ್ಡ್ ಪ್ರೋಗ್ರಾಮ್ ಕಂಡು ಹಿಡಿದಿದ್ದು ಯಾರು? ಅಲನ್ ಟರ್ರಿಂಗ್. ಸಾರಿ, ಫಸ್ಟ್ ಸ್ಟೋರ್ಡ್ ಪ್ರೋಗ್ರಾಮ್ ಕಂಡು ಹಿಡಿದ ಯಾರು? ಅಲನ್ ಟರ್ನಿಂಗ್. ಯೂನಿವರ್ಸಲ್ ಟರ್ನಿಂಗ್ ಮಷೀನ್ ಅಂತ ಕರಿತೀವಿ. ಆ ಮಷೀನಿಗೆ ನಾವು ಹೆಂಗ್ ಮಾಡ್ತಿದ್ವಿ ಪ್ರೋಗ್ರಾಮ್ ಅನ್ನ ಅಂತಂದ್ರ, ಆ ಥೀಸಿಸ್ ಏನ್ ಹೇಳುತ್ತೆ? ಇಫ್ ದ ಫಂಕ್ಷನ್ ಇಸ್ ಕಂಪ್ಯೂಟೇಬಲ್, ಒಂದ್ ಫಂಕ್ಷನ್ ಬರ್ದಿರಲ್ಲ, ಆ ಫಂಕ್ಷನ್ ಏನಾದ್ರು ಕಂಪ್ಯೂಟೇಷನ್ ಅನ್ನ ಪರ್ಫಾರ್ಮ್ ಮಾಡ್ತಿದ್ರು ಅಂತಂದ್ರ ಟರ್ನಿಂಗ್ ಮಷೀನ್ ಮೇ ಬಿ ಪ್ರೋಗ್ರಾಮ್ಡ್, ಅಂದ್ರ ಆ ಫಂಕ್ಷನ್ ಅನ್ನ ನೀವು ಟರ್ನಿಂಗ್ ಮಷೀನಿಗೆ ಬರಿಬಹುದು ಅಂತ ಹೇಳ್ತಿದ್ದ. ಇಸ್ ಇಟ್ ಕ್ಲಿಯರ್? ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ವಿ ನಾವು. ರೈಸ್ ಯುವರ್ ಹ್ಯಾಂಡ್. Raise your hand if it is clear. Well, ಇಲ್ಲೇನ್ ಹೇಳಿಕತ್ತಾನಂದ್ರ, ಈಚ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹ್ಯಾಸ್ ಅ ಸೆಟ್ ಆಫ್ ಪ್ರಿಮಿಟಿವ್ ಕನ್ಸ್ಟ್ರಕ್ಷನ್ಸ್, ಕಂಡೀಷನ್ಸ್ ಅನ್ನ ಹಾಕ್ತಿವಿ ನಾವು. ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನ ಬರಿಬೇಕು ಅಂದ್ರ ನಮ್ಗೆ ಕೆಲವೊಂದಷ್ಟು ಕಂಡೀಷನ್ಸ್ ಅದಾವ. ಏನವು? ಈಗ ಡಿಕ್ಲರೇಷನ್ ಆಫ್ ವೇರಿಯೇಬಲ್ ಇದೇ ತರ ಮಾಡ್ಬೇಕು. ದಟ್ ಇಸ್ ಇಂಟ್ ಫಸ್ಟ್ ಬರಬೇಕು, ಆಮೇಲೆ ವೇರಿಯೇಬಲ್ ನೇಮ್ ಬರಬೇಕು. ಇನ್ ಪೈಥಾನ್ ಒಳಗೆ ಏನ್ ಮಾಡ್ತೀವಿ ನಾವು? ಎ ಫಸ್ಟ್ ಬರೀತೀವಿ, ದಟ್ ಇಸ್ ವೇರಿಯೇಬಲ್ ಈಕ್ವಲ್ ಟು ಆಬ್ಜೆಕ್ಟ್ ಅಂತ ಮಾಡ್ತೀವಿ. ಈ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಾವ ಒಂದು ಲ್ಯಾಂಗ್ವೇಜ್ ಅಂತ ತಗೊಂಡಾಗ. ಸೊ ಅದಕ್ಕ ಸಿಂಟ್ಯಾಕ್ಸ್ ಅಂತ ಕರೀತಾರ, ಆಮೇಲೆ ಸಿಮ್ಯಾಂಟಿಕ್ಸ್ ಅಂತ ಕರೀತಾರ, ಸ್ಟ್ಯಾಟಿಕ್ ಸಿಮ್ಯಾಂಟಿಕ್ಸ್ ಅಂತ ಕರೀತಾರ. ಈ ಮೂರು ಕನ್ಸ್ಟ್ರಕ್ಷನ್ಸ್ ಅನ್ನ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫ್ರೇಮ್ ಮಾಡ್ಬೇಕು, ಅಂದ್ರೆ ಇವನ್ನ ಸ್ಯಾಟಿಸ್ಫೈ ಮಾಡ್ಬೇಕು ಅಂದಾಗ ಅದಕ್ಕೆ ಏನಂತ ಕರಿತೀವಿ? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಅಂತ ಹೇಳಿಕತ್ತಾನ. ಇಲ್ಲೇನಾಗ್ತದ? ಒಂದು ಎಕ್ಸಾಂಪಲ್ ಅನ್ನ ತಗೋರಿ. ಇಂಗ್ಲಿಷ್ ಅದ. ಇಂಗ್ಲಿಷ್ ಇಸ್ ಅ ಲ್ಯಾಂಗ್ವೇಜ್. ದ ಪ್ರಿಮಿಟಿವ್ ಕನ್ಸ್ಟ್ರಕ್ಷನ್ಸ್ ಅಂದ್ರ ಬೇಸಿಕ್ ಕಂಡೀಷನ್ಸ್ ಏನು ಅಂತಂದ್ರ, ವರ್ಡ್ಸ್ ಹೆಂಗಿರ್ಬೇಕು ಅಂತಂದ್ರ ಸಿಂಟ್ಯಾಕ್ಸ್ ಅನ್ನ ಡಿಸ್ಕ್ರೈಬ್ ಮಾಡ್ಬೇಕು. ದಟ್ ಈಸ್ ವೆಲ್ ಫಾರ್ಮ್ಡ್ ಸ್ಟೇಟ್ಮೆಂಟ್ಸ್ ಆಗ್ಬೇಕು. ನೀವು ವರ್ಡ್ಸ್ ಅನ್ನ ತಗೊಂಡು ಒಂದು ಸ್ಟೇಟ್ಮೆಂಟ್ಸ್ ಅನ್ನ, ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಾಕತ್ತೀರಿ ಅಂತಂದ್ರ ದಟ್ ಶುಡ್ ಗಿವ್ ದ ಮೀನಿಂಗ್. ದಟ್ ಈಸ್ ಅ ಸಿಂಟ್ಯಾಕ್ಸ್. ಸಿಂಟ್ಯಾಕ್ಸ್ ಅಂದ್ರೆ ರೂಲ್ಸ್ ಅನ್ನ ಫಾಲೋ ಮಾಡ್ಕೊಂಡು ಒಂದಷ್ಟು ವರ್ಡ್ಸ್ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ಬೇಕು. ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಹೇಳಿಗತ್ತಾನವ. ಫಾರ್ ಎಕ್ಸಾಂಪಲ್, ಇನ್ ಇಂಗ್ಲಿಷ್ ದ ಸ್ಟ್ರಿಂಗ್ cat, dog, boy is a not syntactically valid sentence. Yakandra it is not giving any meaning here, because the syntax of English does not accept sentence of the form. ಈ ತರ ನೀವು ಸೆಂಟೆನ್ಸ್ ಫ್ರೇಮ್ ಮಾಡ್ತೀನಿ ಅಂತಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನಿಮ್ಗೆ ಅಲೋ ಮಾಡಂಗಿಲ್ಲ. ಇಟ್ ಇಸ್ ನಾಟ್ ಗಿವಿಂಗ್ ಎನಿ ಮೀನಿಂಗ್. ಕ್ಯಾಟ್, ಡಾಗ್, ಬಾಯ್ 3 ವರ್ಡ್ ಅದಾವ. ಆ 3 ವರ್ಡ್ ಅನ್ನ ನೋಡಿದಾಗ ನಿಮ್ಗೆ ಏನಾಗಕತ್ತಿಲ್ಲ? ಒಂದು ಸೆಂಟೆನ್ಸ್ ಅಂತ ಅನಿಸ್ಲಿಕ್ಕತ್ತಿಲ್ಲ. ಇಟ್ ಇಸ್ ನಾಟ್ ಅ ಸೆಂಟೆನ್ಸ್ ಅಂತ ಅನ್ಸಾಕತ್ತದ. ಅಂದ್ರ ಆ ರೂಲ್ಸ್ ಅನ್ನ ಫಾಲೋ ಮಾಡಾಕತ್ತಿಲ್ಲ, ಸಿಂಟ್ಯಾಕ್ಟಿಕಲ್ ವ್ಯಾಲಿಡ್ ಇಲ್ಲ ಅವು. ಓಕೆ,
ನೀವು ಅಲ್ಲಿ ವರ್ಬ್ಸ್ ಯೂಸ್ ಮಾಡಬೇಕು, ನೌನ್ಸ್ ಯೂಸ್ ಮಾಡಬೇಕು, ಅಡ್ವರ್ಸ್ ಯೂಸ್ ಮಾಡಬೇಕು, ಅಂದಾಗ ಒಂದು ಸೆಂಟೆನ್ಸ್ ಫ್ರೇಮ್ ಆಗ್ತೈತಿ. ಇಲ್ಲೇನ್ ಮಾಡ್ರಿ ನೀವು ಜಸ್ಟ್ ನೌನ್ಸ್ ಅನ್ನ ಯೂಸ್ ಮಾಡಿರಿ. ಕ್ಯಾಟ್, ಡಾಗ್, ಬಾಯ್ ಇವೆಲ್ಲ ನೌನ್ಸ್. ಓನ್ಲಿ ಒಂದಷ್ಟು ನೌನ್ಸ್ ಅನ್ನ ತಗೊಂಡು ನೀವು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಿದಾಗ ಇಟ್ ವೋಂಟ್ ಗಿವ್ ದ ಮೀನಿಂಗ್. ಇಟ್ ಇಸ್ ಸಿಂಟ್ಯಾಕ್ಸಿಕಲಿ ಮಿಸ್ಟೇಕ್ ಅಂತ ಹೇಳ್ತಾನ. ಸೊ ಬಿಕಾಸ್ ದ ಸಿಂಟ್ಯಾಕ್ಸ್ ಆಫ್ English does not accept the sentence because it contains only nouns. Cat, a dog, a boy. Okay. In Python, the sequence of primitive 3.2 plus 3.2. ಇದು ನಿಮಗೆ ವ್ಯಾಲಿಡ್ ಅನ್ನಿಸ್ತೈತಿ, ಸಿಂಟ್ಯಾಕ್ಟಿಕಲಿ ಕರೆಕ್ಟ್ ಅದ ಅದು. ಬಟ್ ಏನಾಗ್ಲಿಕ್ಕತ್ತದ ಅಂದ್ರ 3.2 ಅಂಡ್ 3.2 ಇವೆರಡು ಸೀಕ್ವೆನ್ಸ್ ಅಲ್ಲ. 3.2 ಮತ್ತು 3.2 ಸೀಕ್ವೆನ್ಸ್ ಅಲ್ಲ. ಬಟ್ ನಾವೇನ್ ಮಾಡೀವಿ, ವೆಲ್ ಫಾರ್ಮ್ಡ್ ಸಿಂಟ್ಯಾಕ್ಸ್ ಅನ್ನ ಬರ್ದೀವಿ. That's why Python is going to accept this one. Okay. ಇಲ್ಲೇನ್ ಹೇಳಿಗತ್ತಾನ ನೆಕ್ಸ್ಟ್ ಪಾಯಿಂಟ್ ಒಳಗ, the static semantic defines which syntactically valid strings have a meaning. ಅಂದ್ರ ಅರ್ಥ ಏನು? ಇನ್ ಇಂಗ್ಲಿಷ್ ಎಕ್ಸಾಂಪಲ್ I are big ಅಂತ ಕೊಟ್ಟಾನ. I are big ಅಂತ ಕೊಟ್ಟಾನ. Is it good? Is the form which is syntactically acceptable. ಸ್ಟೇಟ್ಮೆಂಟ್ ಅಂತ ಅಕ್ಸೆಪ್ಟ್ ಮಾಡ್ಕೋಬಹುದು ನೀವು ಅದನ್ನ ಸಿಂಟ್ಯಾಕ್ಟಿಕಲಿ. ಹಿಂಗ್ ಸ್ಟೇಟ್ಮೆಂಟ್ ಅಂದ್ರ ನೌನ್ ಐತಿ, ವರ್ಬ್ ಐತಿ, ಆಮೇಲೆ ಮತ್ತೊಂದು ವರ್ಡ್ ಅದ, ನೌನ್ ವರ್ಬ್ ಅದಾವ, ಸಿಂಟ್ಯಾಕ್ಟಿಕಲಿ ಕರೆಕ್ಟ್ ಅದ, ಫ್ರೇಮ್ ಆಗ್ಲಿಗತ್ತದ. ಬಟ್ ಸಿಮ್ಯಾಂಟಿಕಲಿ ರೂಲ್ಸ್ ಅದಾವಲ್ಲ, ಏನದು? ಐ ಸಿಂಗ್ಯುಲರ್ ಅದ, ಆರ್ ಪ್ಲೂರಲ್ ಅದ. ಸಿಂಗ್ಯುಲರ್ ಗೆ ಪ್ಲೂರಲ್ ಅನ್ನ ಅಪ್ಲೈ ಮಾಡಿದ್ರಿ ಅಂದ್ರ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಕ್ಸೆಪ್ಟ್ ಮಾಡ್ಕೊಳಂಗಿಲ್ಲ, ಅದ್ರದ್ದು ಸಿಮ್ಯಾಂಟಿಕ್ಸ್ ಮ್ಯಾಚ್ ಆಗಂಗಿಲ್ಲ. ಸಿಂಟ್ಯಾಕ್ಸ್ ಕರೆಕ್ಟ್ ಬರ್ದಿರಿ, ರೂಲ್ಸ್ ಪ್ರಕಾರನೇ ಅದ, ವರ್ಬ್ ನೌನ್ ಯೂಸ್ ಮಾಡ್ಕೊಂಡೇ ಬರ್ದಿರಿ, ಬಟ್ ಅದನ್ನ ಕರೆಕ್ಟ್ ಆಗಿ ಫಾರ್ಮ್ ಮಾಡಿಲ್ಲ. ಆರ್ ಯೂಸ್ ಮಾಡಬಾರ್ದಿಲ್ಲ, ಯಾಕಂದ್ರ ಸಿಂಗ್ಯುಲರ್ ಅದ, ಇದು ಐ ಸಿಂಗ್ಯುಲರ್ ಇದ್ದಿದ್ರಿಂದ ಆರ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾನ. ವಿಚ್ ಇಸ್ ಅ ಸಿಂಟ್ಯಾಕ್ಟಿಕಲಿ ಅಕ್ಸೆಪ್ಟಬಲ್ ಸೀಕ್ವೆನ್ಸ್, but it is not valid English because the noun I is singular and the verb are is plural. Okay, ಇಲ್ಲೇನಾಗತ್ತದ ಹಿಂಗೆ ಪೈಥಾನ್ ಒಳಗ್ ನೋಡ್ರಿ, ಇದು ಜನರಲ್ ಇಂಗ್ಲಿಷ್ ಒಳಗ್ ನೋಡಿದ್ರಿ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸ್ಟಾಟಿಕ್ ಸಿಮ್ಯಾಂಟಿಕ್ ಎರರ್. ಏನು? ಪೈಥಾನ್ ದ ಸೀಕ್ವೆನ್ಸ್ ಆಫ್ 3.2 ಡಿವೈಡೆಡ್ ಬೈ ABC ಅಂದ್ರ ಫ್ಲೋಟಿಂಗ್ ಪಾಯಿಂಟ್ ಡಿವೈಡೆಡ್ ಬೈ ಸ್ಟ್ರಿಂಗ್ ಮಾಡಾಕತ್ತೀರಿ. ಸಿಂಟ್ಯಾಕ್ಟಿಕಲಿ ಕರೆಕ್ಟ್ ಅದ, ಸಿಂಟ್ಯಾಕ್ಸ್ ಅನ್ನ ಕರೆಕ್ಟ್ ಬರ್ದಿರಿ ನೀವು. But divide in float divided by string, which is not acceptable by the semantic. This is an example of static semantic error in Python. Sequence 3.ABC is a syntactically well formed but produces a static semantic error. Yenangandra, let us run and see what is the error we are going to get. Wait for a while. ಓಕೆ, ನಾವೇನ್ ಮಾಡಿದ್ವಿ ಅಂತಂದ್ರ 3.2 ಡಿವೈಡೆಡ್ ಬೈ ABC ಅಂತ ಕೊಟ್ವಿ. ಇದು ಸಿಂಟ್ಯಾಕ್ಸ್ ಎರರ್ ಅನ್ನ ಫ್ರೇಮ್ ಮಾಡಂಗಿಲ್ಲ. ಇಟ್ ವಿಲ್ ನಾಟ್ ಫ್ರೇಮ್ ಅ ಸಿಂಟ್ಯಾಕ್ಸ್ ಎರರ್, ಇಟ್ ವಿಲ್ ಫ್ರೇಮ್ ದ ಸಿಂಟ್ಯಾಕ್ಟಿಕಲ್ ಎರರ್. ವಾಟ್ ಇಸ್ ದ ಎರರ್? What was the error? Unsupported operand type. That is, ಇಲ್ಲಿ ಏನ್ ಮಾಡಕತ್ತೀವಿ ಅಂತಂದ್ರ 3.2 ABC ಇದೇನೈತಲ್ಲ, ಇದು ಸಿಂಟ್ಯಾಕ್ಟಿಕಲಿ ಕರೆಕ್ಟ್ ಅದ. ಅಂದ್ರೆ ನಾವು ಆಪರೆಂಡ್ 1, ಆಪರೆಂಡ್ 2, ಆಪರೇಟರ್, ಇದು ರೂಲ್ಸ್ ನಮ್ದು ಕರೆಕ್ಟ್. ಆಪರೆಂಡ್ 1 ಇದು ಆಪರೆಂಡ್ 1 ಆಗ್ತತಿ, ಇದು ಆಪರೆಂಡ್ 2 ಆಗ್ತದ. ಸಿಂಟ್ಯಾಕ್ಟಿಕಲ್ ರೂಲ್ ಏನ್ ಹೇಳಿಗತ್ತದ ನನಗ, ಆಪರೆಂಡ್ 1 ಮತ್ತು ಆಪರೆಂಡ್ ನಡಬರ್ಕ್ ಆಪರೇಟರ್ ಬರ್ಬೇಕು ಅಂತ ಹೇಳ್ತದೆ. ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆದ್ರೂ ಆಪರೆಂಡ್ ಪ್ಲಸ್ ಆಪರೇಟರ್ ಪ್ಲಸ್ ಆಪರೆಂಡ್ 2 ಇದೇ ತರಾನೇ ಕೊಡ್ತದ. ಕರೆಕ್ಟಾ? ಸಿಂಟ್ಯಾಕ್ಟಿಕಲಿ ಕರೆಕ್ಟ್ ಬರ್ದೀನಿ, ಬಟ್ ಲಾಜಿಕಲಿ ಸಿಮ್ಯಾಂಟಿಕಲಿ ಏನ್ ಮಾಡಕತ್ತೀನಿ ನಾನು, ಫ್ಲೋಟಿಂಗ್ ಪಾಯಿಂಟ್ ದಿಂತ ಇಂಟೀಜರ್ ಸ್ಟ್ರಿಂಗ್ ಅನ್ನ ಡಿವೈಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಲಿಕತ್ತೀನಿ. ದಟ್ ಈಸ್ ಅನ್ಸಪೋರ್ಟೆಡ್ ಆಪರೆಂಡ್ ಅಂತ ಕೊಡ್ತದೆ. ಇದನ್ನೇ ನೀವು ಈ ತರ ಮಾಡ್ರಿ ನೋಡೋಣ. ಪ್ರಿಂಟ್ ABC ಪ್ಲಸ್ 3.2 ಏನ್ ಎರರ್ ಕೊಡ್ಬೋದು ಇದು?
ಕಂಕ್ಯಾಟ್ನೇಷನ್ ಎರರ್ ಕೊಡಾಕತ್ತೈತಿ ಫ್ಲೋಟ್. ನಾ ಇಲ್ಲಿ ಸಿಂಟ್ಯಾಕ್ಸಿಕಲಿ ಕರೆಕ್ಟೇ ಬರ್ದೀನ್ರಿ, ಇಲ್ಲಿ ಸ್ಟ್ರಿಂಗ್ ಅದ, ಇಲ್ಲಿ ಫ್ಲೋಟಿಂಗ್ ಪಾಯಿಂಟ್ ಅದ, ಬಟ್ ಆಪರೇಟರ್ ಅದ. ಎಕ್ಸ್ಪ್ರೆಷನ್ಸ್ ಕರೆಕ್ಟ್ ಬರ್ದಿನ, ಎಕ್ಸ್ಪ್ರೆಷನ್ ಫ್ರೇಮ್ ಆಗ್ಲಿ ಅದ, ಬಟ್ ಯು ಕೆನಾಟ್ ಕಂಕ್ಯಾಟ್ನೇಟ್ ದ ಇಂಟೀಜರ್ ವಿತ್ ಫ್ಲೋಟ್, ದಟ್ ಇಸ್ ಸ್ಟ್ರಿಂಗ್ ವಿತ್ ಫ್ಲೋಟ್. ಸ್ಟ್ರಿಂಗ್ ಜೊತೆ ಫ್ಲೋಟ್ ಅನ್ನ ಕಂಕ್ಯಾಟ್ನೇಷನ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳ್ತಾನ ನಾವು. ದಿಸ್ ಇಸ್ ವಾಟ್ ಅ ಸಿಮ್ಯಾಂಟಿಕ್ ಎರರ್. ಕ್ಲಿಯರ್ ಆಯ್ತು? Now, so next topic, we'll go with the next that is ಈ ತರ ಮಾಡೋದ್ರಿಂದ ನಮಗೆ ಎರರ್ಸ್, ಸಿಮ್ಯಾಂಟಿಕ್ ಎರರ್ಸ್ ಅಂಡ್ ಸಿಂಟ್ಯಾಕ್ಸ್ ಎರರ್ಸ್ ಕಾಸ್ ಆಗ್ತಾವ ಅಂತ ಹೇಳಿದ್ವಿ ನಾವು. ಏನಾಗ್ತದೆ ಸರ್ ಸಿಂಟ್ಯಾಕ್ಸ್ ಎರರ್ ಕಾಸ್ ಆಗ್ಲಿ, ಸಿಮ್ಯಾಂಟಿಕ್ ಎರರ್ ಕಾಸ್ ಆಗ್ಲಿ, ಅದರಿಂದ ಪ್ರಾಬ್ಲಮ್ ಏನದ ನನಗೆ? ವಾಟ್ ಮೈಟ್ ಹ್ಯಾಪನ್ ಇಫ್ ದ ಪ್ರೋಗ್ರಾಮ್ ಹ್ಯಾಸ್ ಅನ್ ಎರರ್ ಅಂಡ್ ಬಿಹೇವ್ಸ್ ಇನ್ ಅನ್ ಅನ್ಇಂಟೆಂಡೆಡ್ ವೇ? ಎರರ್ ಇತ್ತು ಅಂದ್ರ ನಿನಗೆ ಏನ್ ಬೇಕಾಗೈತಿ? ವಾಟ್ ಯು ವಾಂಟ್ ಫ್ರಮ್ ದ ಪ್ರೋಗ್ರಾಮ್ ಯು ಕ್ಯಾನಾಟ್ ಗೆಟ್, ಮೈ ಡಿಯರ್. ನಿನಗೆ ಏನ್ ಪರ್ಫಾರ್ಮ್ ಆಗ್ಬೇಕಾಗೈತಿ ಅದು ಆಗಂಗಿಲ್ಲ, ಬೇರೆನೆ ಆಗ್ತದ. ಓಕೆ, ಇಲ್ಲೇನ್ ಹೇಳಕತ್ತಾನ ಅಂದ್ರ ಒಂದೇದ್ದು ಏನಾಗ್ಬೋದು, ಇಟ್ ಮೈಟ್ ಕ್ರಾಶ್ ಅಂದ್ರ ಸ್ಟಾಪ್ಸ್ ರನ್ನಿಂಗ್, ರನ್ ಆಗ್ತಕ್ಕಂಥ ಪ್ರೋಗ್ರಾಮ್ ಸ್ಟಾಪ್ ಆಗತ್ತೆ. ಸಮ್ ಸಾರ್ಟ್ ಆಫ್ ಅಬ್ಯೂನೆಸ್ ಇಂಡಿಕೇಶನ್ಸ್ ಅಂದ್ರೆ ನಿನಗೇನ್ ಬೇಕಾಗಿತ್ತು ಅದನ್ನು ಬಿಟ್ಟು ಬೇರೆ ತರ ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ನನಗೆ ಏನ್ ಬೇಕಾಗಿತ್ತು? 3.2 ಡಿವೈಡೆಡ್ ಬೈ ABC ಮಾಡಿದಾಗ ಏನ್ ಸಿಗ್ತದ ಅದು ಬೇಕಾಗಿತ್ತು. ಬಟ್ ನೀನು ಮಾಡಕ್ ಸಾಧ್ಯನೇ ಇಲ್ಲ, ಅದನ್ನ ಸ್ಟಾಪ್ ಆಯ್ತು, ಅಲ್ಲಿಗೆ ಪ್ರೋಗ್ರಾಮ್ ಸ್ಟಾಪ್ ಆಯ್ತು ನಿಂದು. ಸೊ ಇಟ್ ಡಸ್ it in a properly designed computing system, when a program crashes, it does not do damage to the overall system. ನೀವು ವೆಲ್ ಫ್ರೇಮ್ಡ್ ಇದ್ದಾಗ ನೀವೇನ್ರೆ ಕ್ರಾಶ್ ಆಯ್ತು ಅಂದ್ರ ಅದು ಏನು ಪ್ರಾಬ್ಲಮ್ ಆಗಂಗಿಲ್ಲ. ಈಗ ರನ್ ಆಗೋ ಮುಂದಾಗ ಕ್ರಾಶ್ ಆಯ್ತು ಅಂದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರ ದಟ್ ವಿಲ್ ಡ್ಯಾಮೇಜ್ ಟು ದ ಪ್ರೋಗ್ರಾಮ್. ಈಗ ಮಾಡ್ಲಿಕ್ಕತ್ತಿದ್ವಲ್ಲ ಅದೇನ್ ಮಾಡಿದ್ವಿ ಅಂತಂದ್ರೆ ನಮ್ ಕಂಪ್ಯೂಟರ್ ಕ್ರಾಶ್ ಆಗ್ತಿದ್ದಿಲ್ಲ, ಅದೇನಾಗ್ತಿತ್ತು ಓನ್ಲಿ ಡ್ಯಾಮೇಜ್ ಎದಕ್ ಕಾಸ್ ಆಗ್ತಿತ್ತು? ಪ್ರೋಗ್ರಾಮಿಗೆ ಕಾಸ್ ಆಗ್ತಿತ್ತು. ಬಟ್ ಅದೇ ನೀವು ಆಪರೇಟಿಂಗ್ ಸಿಸ್ಟಮ್ ಅಂತ ಒಂದಷ್ಟು ಸಿಸ್ಟಮ್ ಡಿಪೆಂಡೆಂಟ್ ಸಾಫ್ಟ್ವೇರ್ಸ್ ಡೆವಲಪ್ ಮಾಡೋ ಮುಂದಾಗ್ಲಿ ಅಥವಾ ಆಪರೇಟಿಂಗ್ ಸಿಸ್ಟಮ್ ಗೆ ಪ್ರೋಗ್ರಾಮ್ಸ್ ಅನ್ನ ಬರೀ ಮುಂದಾಗ್ಲಿ ಏನಾರ ಮಿಸ್ಟೇಕ್ ಮಾಡಿದ್ರಿ ಅಂತಂದ್ರ ನಿಮ್ದು ಪೂರಾ ಆಪರೇಟಿಂಗ್ ಸಿಸ್ಟಮ್ ಕ್ರಾಶ್ ಆಗ್ತದೆ. ಆಪರೇಟಿಂಗ್ ಸಿಸ್ಟಮ್ ಕ್ರಾಶ್ ಆಯ್ತು ಅಂತಂದ್ರ ವಾಟ್ ಹ್ಯಾಪನ್ಸ್? ಆಪರೇಟಿಂಗ್ ಸಿಸ್ಟಮ್ ಪೂರಾ ಕ್ರಾಶ್ ಆಯ್ತು ಅಂತಂದ್ರ ನಿಮ್ಮ ಡೇಟಾ ಮೇಲೂ ಡ್ಯಾಮೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಓಕೆ, ಸೊ ಇಲ್ಲೇನ್ ಹೇಳಿಗತ್ತ ನಾವ್ ಅಂತಂದ್ರ ಇಟ್ ಡಸ್ ನಾಟ್ ಡೂ, ನಾವೇನ್ ಮಾಡಾಕತ್ತೀವಲ್ಲ ಸಣ್ಣ ಸಣ್ಣ ಕ್ರಾಶಸ್, small crashes that won't affect on overall system. Some very popular computer systems don't have this nice property. ಎಲ್ಲವೂ ಈ ತರ ಪ್ರಾಪರ್ಟೀಸ್ ಅನ್ನ ಇಟ್ಕೊಂಡಿರಂಗಿಲ್ಲ, ಅಂದ್ರೆ ಓವರಾಲ್ ಸಿಸ್ಟಮ್ ಗೆ ಡ್ಯಾಮೇಜ್ ಆಗ್ಲಾರ್ದಂತ ಪ್ರಾಪರ್ಟಿಯನ್ನ ಇಟ್ಕೊಂಡಿರಂಗಿಲ್ಲ. ಒಂದಷ್ಟು ಸಿಸ್ಟಮ್ಸ್ ಅದಾವ. Almost every who uses a personal computer has run a program that managed to make it necessary to restart the whole computer. ಒಂದೊಂದ್ಸಲ ನೀವು ಯೂಸ್ ಮಾಡ್ತಿರ್ತೀರಿ, ಹ್ಯಾಂಗ್ ಆಗ್ಬಿಡ್ತೈತಿ, ನಾಟ್ ರೆಸ್ಪಾಂಡಿಂಗ್, ಇಲ್ಲಿ ಮೇಲ್ಗಡೆ ನಾಟ್ ರೆಸ್ಪಾಂಡಿಂಗ್ ಅಂತ ಬರ್ತೈತಿ, ಹ್ಯಾಂಗ್ ಆಗ್ತೈತಿ. ನೀವು ಹೊಳ್ಳಿ ರಿಸ್ಟಾರ್ಟ್ ಕಂಪ್ಯೂಟರ್, ಮೌಸ್ ವರ್ಕ್ ಆಗಂಗಿಲ್ಲ, ಕೀಬೋರ್ಡ್ ವರ್ಕ್ ಆಗಂಗಿಲ್ಲ ಸಮ್ ಟೈಮ್ಸ್. ಅವಾಗ ಏನ್ ಮಾಡ್ಬೇಕು? ನಾನು ರಿಸ್ಟಾರ್ಟ್ ಮಾಡ್ಬೇಕು ಕಂಪ್ಯೂಟರ್. ನೀವು ಲ್ಯಾಬ್ ಒಳಗಡೆ ಫೇಸ್ ಮಾಡ್ರಿ ಸಮ್ ಟೈಮ್ಸ್. ನೀವು ಬಹಳಷ್ಟು ಪ್ರೋಗ್ರಾಮ್ಸ್ ಅನ್ನ ರನ್ ಮಾಡಿ 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 ಲ್ಯಾಬ್ ಒಳಗಡೆ ನಾವು ಬಹಳ ಸಲ ಫೇಸ್ ಮಾಡ್ತೀವಿ ಅದನ್ನ. ವಿ ನೀಡ್ ಟು ರಿಸ್ಟಾರ್ಟ್ ದ ಕಂಪ್ಯೂಟರ್ ಟು ಸ್ಟಾರ್ಟ್ ದ ಮೌಸ್ ವರ್ಕಿಂಗ್, ಕೀಬೋರ್ಡ್ ವರ್ಕಿಂಗ್. ನಾ ಬಹಳ ಸಲ ಹೇಳಿ ನಿಮಗ, ಮೌಸ್ ವರ್ಕ್ ಆಗತ್ತಿಲ್ಲ ಅಂದ್ರ ರಿಸ್ಟಾರ್ಟ್ ಮಾಡ್ರಿ, ಕೀಬೋರ್ಡ್ ವರ್ಕ್ ಆಗತ್ತಿಲ್ಲ ಅಂದ್ರ ರಿಸ್ಟಾರ್ಟ್ ಮಾಡ್ರಿ. ಯಾಕಂದ್ರ ಸಿಸ್ಟಮ್ ಹ್ಯಾಂಗ್ ಆಗಿರ್ತತಿ, ಸಿಸ್ಟಮ್ ದೊಳಗೆ ಏನೋ ಎರರ್ ಬಂದು ಕ್ರಾಶ್ ಆಗಿರ್ತತಿ. ಆ ಟೈಮ್ನಾಗ ನೀವು ಪೂರ್ತಿ ಸಿಸ್ಟಮ್ ಅನ್ನ ರಿಸ್ಟಾರ್ಟ್ ಮಾಡಿದ್ರಿ ಅಂದ್ರ ಮಾತ್ರ ನಿಮ್ ಕೆಲವೊಂದು ಪಾರ್ಟ್ಸ್ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಓಕೆ, ಎರರ್ ಇದ್ರೆ ಏನಾಗ್ತದ? ಸಿಸ್ಟಮ್ ಕ್ರಾಶ್ ಆಗ್ಬೋದು, ಸಿಸ್ಟಮ್ ಒಳಗ್ ಡ್ಯಾಮೇಜ್ ಆಗ್ಬೋದು ಒಂದೇದ್ದು, ಅಂಡ್ ನಿಮ್ ಪ್ರೋಗ್ರಾಮ್ ನಿಮಗ್ ಏನ್ ಬೇಕೋ ಅದನ್ನ ಕೊಡಂಗಿಲ್ಲ. ಆರ್ ಇಟ್ ಮೈಟ್ ಕೀಪ್ ರನ್ನಿಂಗ್ ಅಂದ್ರೆ ಏನು? ನೀವು ಮಾಡ್ತಿದ್ರಿ ಎ ಪ್ರಿಂಟ್ ಮಾಡ್ತಿದ್ರಿ ಅಥವಾ ಥ್ರೆಡ್ ಪ್ರಿಂಟ್ ಮಾಡ್ತಿದ್ರಿ, ಥ್ರೆಡ್ ಪ್ರಿಂಟ್ ಮಾಡೋ ಮುಂದಾಗ ಸ್ಟಾಪೇ ಹಾಕಿದ್ದಿಲ್ಲ, ಅದು ಅನ್ಕಂಡೀಷನಲ್ ಲೂಪ್ ಒಳಗೆ ಹೋಗ್ಬಿಡ್ತಿತ್ತು. ಥ್ರೆಡ್ ಒನ್ ಅಂತ ಬರ್ತಿತ್ತು, ಮಾಡಿರಲ್ಲ ಗೊತ್ತಿಲ್ಲ. ಅನ್ಕಂಡೀಷನಲ್ ಲೂಪಿಂಗ್ ಒಳಗೆ ಹೋಗುದು ಅಂತ ಹೇಳ್ತೀವಿ ನಾವು. ಸ್ಟಾಪೇ ಆಗಂಗಿಲ್ಲ, ನೀವು ಸ್ಟಾಪ್ ಮಾಡುತ್ತಾನ ರನ್ನಿಂಗ್ ಸ್ಟಾಪ್ ಆಗಂಗಿಲ್ಲ. ಸೊ ಅಂತ ಸಿಚುವೇಶನ್ಸ್ ಬರ್ತಾವ, ಸ್ಟಾಪೇ ಆಗಂಗಿಲ್ಲ, ರನ್ ಹಾಕೋತಿ ಕೊಡ್ತೈತಿ ಪ್ರೋಗ್ರಾಮ್. ಸೊ ನೆವರ್ ಸ್ಟಾಪ್ಸ್.
if one has no idea of approximately how long the program is supposed to take do this job, this is situation can hard to recognize. ಈಗ ನನಗೆ ಗೊತ್ತದ ಆ ಪ್ರೋಗ್ರಾಮ್ ಅದ ಔಟ್ಪುಟ್ ಏನ್ ಬರಬೇಕು ಅಂತ. ಒಂದ್ 5 ಇಂಟಿಜರ್ಸ್ ಕೊಟ್ಟ ಮೇಲೆ ನನಗೆ ಔಟ್ಪುಟ್ ಬರಬೇಕು. ಬಟ್ ಇನ್ನೊಬ್ಬನಿಗೆ ಗೊತ್ತಿಲ್ಲ 5 ಇಂಟಿಜರ್ಸ್ ಕೊಟ್ಟ ಮೇಲೆ ಔಟ್ಪುಟ್ ಬರ್ತೈತಿ ಅಂತ ಹೇಳಿದ. ಅವ ಏನ್ ಮಾಡ್ಕೊಂತ ಕೊಡ್ತಾನ, ಅದ್ ಎಷ್ಟೊತ್ತನ ಅಕ್ಸೆಪ್ಟ್ ಮಾಡ್ಕೊಂತ ಕೇಳ್ತೈತ್ಲಾ ಅಷ್ಟೊತ್ತನ ಅಕ್ಸೆಪ್ಟ್ ಮಾಡ್ಕೋತ ಕೊಡ್ತಾನ, ಅಂದ್ರೆ ಪ್ರೆಸ್ ಮಾಡ್ಕೋತ ಕೊಡ್ತಾನ. ಅದು ಅನ್ಕಂಡೀಷನಲ್ ಇರ್ತದ, ಅವನಿಗೆ ಗೊತ್ತಿಲ್ಲ ಎರರ್ ಅದ ಅಂತ ಗೊತ್ತಿಲ್ಲ. ಅವೇನ್ ಮಾಡ್ಕೋತ ಕೊಡ್ತಾನ, 5 ಇಂಟಿಜರ್ಸ್ ಬದ್ಲಿ 15 ಇಂಟಿಜರ್ ಕೊಟ್ಟರು ಅವನಿಗೆ ಅಕ್ಸೆಪ್ಟ್ ಮಾಡ್ಕೊಳಂಗಿಲ್ಲ, ಅದು ಅಂದ್ರೆ ರಿಸಲ್ಟ್ ಕೊಡಂಗಿಲ್ಲ. ಈ ತರ ಸಿಚುವೇಶನ್ಸ್ ಒಕ್ಕರ್ ಆಗ್ತಾವ. ಇನ್ನೊಂದೇನ್ ಪಾಸಿಬಲ್ ಅದ, might run to completion and produce an answer that might or might not be correct. ಲಾಸ್ಟ್ಲಿ ನಿಮ್ಗೊಂದು ಆನ್ಸರ್ ಅನ್ನ ಕೊಡಬಹುದು, ಅದು ಕರೆಕ್ಟ್ ಇರಬಹುದು ಅಥವಾ ತಪ್ಪುನು ಇರಬಹುದು. ನಿಮಗ್ ಬೇಕಾದ ಆನ್ಸರ್ ಸಿಗ್ಲಿಕ್ಕಿಲ್ಲ. Are you clear with this? So the next topic is introduction to Python. Introduction to Python ಅಂತ ಕೂಡಲೇ ನಿಮ್ ಫಸ್ಟ್ ಕ್ವಶನ್ ಬರೋದಂದ್ರೇನು, what is a Python? The first question appears in mind is, what is a Python? Very simple. Python is a general purpose, interpreted, interactive, object oriented and high level programming language. ನಿಮಗ ಕ್ವಶನ್ ಕೇಳ್ತಾನ ಏನಂತ, what is a Python program, what is a Python ಅಂತ ಕೇಳ್ತಾನ. ನೀವು ಒಂದೇ ಆನ್ಸರ್ ಕೊಡ್ರಿ, it is a high level object oriented programming language. In some situation it is going to act as a scripting language. ಏನ್ ಆನ್ಸರ್ ಕೊಡ್ಬೇಕು ನೀವು, Python is a general purpose high level object oriented language. In some situation it is going to act as a scripting language. We can add the scripting language also here. Here the definition about. So this is founded by the Guido von Rossum in the year of 1985 to 1990. Perl anta ಇದೆ. Perl is also a language like a Python. Perl ಗೆ Python ಗೆ ಬಹಳ ಡಿಫರೆನ್ಸ್ ಐತಿ, but some sort of the things are common. Some things are common. Syntactically ಅದು ಬಹಳ ಡಿಫರೆಂಟ್ ಐತಿ. Python ಗತಿ ಅದಂದ್ರೆ Python ಗತಿನೇ ಇರಂಗಿಲ್ಲ, ಅದ್ರೊಳಗಿನ ಕಾನ್ಸೆಪ್ಟ್ ಕರೆಕ್ಟ್ ಇರ್ತಾವ, ಬಟ್ ಅದನ್ನ ಸಿಂಟ್ಯಾಕ್ಟಿಕಲಿ ಬರಿಬೇಕಾದ್ರೆ ಬಹಳ ಡಿಫರೆನ್ಸ್ ಐತಿ. ಓಕೆ, ಇನ್ನೊಂದು ಡೆಫಿನಿಷನ್ ಫ್ರೇಮ್ ಮಾಡ್ತಾನ. Python is a general purpose programming language that can be used effectively to build almost any kind of a program that does not need direct access to the computer's hardware. ಏನ್ ಹೇಳಿಗತ್ತಾನ, ಪೈಥಾನ್ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದ, ಅದನ್ನೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಯಾವ ಅಪ್ಲಿಕೇಶನ್ಸ್ ಡೈರೆಕ್ಟ್ಲಿ ಹಾರ್ಡ್ವೇರ್ ಗೆ ಕಮ್ಯುನಿಕೇಶನ್ ಮಾಡಂಗಿಲ್ಲ, ಯಾವ ಅಪ್ಲಿಕೇಶನ್ಸ್ ಡೈರೆಕ್ಟ್ಲಿ ಹಾರ್ಡ್ವೇರ್ ಗೆ ಕಮ್ಯುನಿಕೇಶನ್ ಮಾಡಂಗಿಲ್ಲ ಅಂತ ಅಪ್ಲಿಕೇಶನ್ ಜೊತೆ ನಾವು ವರ್ಕ್ ಮಾಡ್ತೀವಿ ಪೈಥಾನ್ ಲ್ಯಾಂಗ್ವೇಜ್. ಆಪರೇಟಿಂಗ್ ಸಿಸ್ಟಮ್ ಇಟ್ ವರ್ಕ್ಸ್ ವಿತ್ ಡೈರೆಕ್ಟ್ಲಿ ಟು ದ ಹಾರ್ಡ್ವೇರ್ಸ್. ಅಂದ್ರೆ ಇದಕ್ಕೆ ಆಪರೇಟಿಂಗ್ ಸಿಸ್ಟಮ್ ಬಿಲ್ಡ್ ಮಾಡಕ್ ನೀವು ಸಿ ಅಥವಾ ಯುನಿಕ್ಸ್ ಅನ್ನು ಯೂಸ್ ಮಾಡ್ಬೇಕಾಗ್ತದೆ, ಯಾಕಂದ್ರ ಸೆಕ್ಯೂರ್ ಇಲ್ಲ. ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿದೀರಿ ಅಂತಂದ್ರ ಅಷ್ಟು ಹಾರ್ಡ್ವೇರ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇಲ್ಲ. ಅದಕ್ಕೆ ಅವೇನ್ ಹೇಳ್ತಾನ, that does not need direct access to the computer hardwares. ಇಲ್ಲೊಂದು ಸ್ವಲ್ಪ ಹಿಸ್ಟರಿ ಕೊಟ್ಟಾನ. When he began implementing Python, Guido von Rossum was reading. ಯಾಕೆ ಪೈಥಾನ್ ಅಂತ ಕರೆದ್ರು, why it is called as a Python? He was reading the script of Monty Python's Flying Circus. ಒಂದು ಕಾಮಿಕ್ ಬುಕ್ ಅನ್ನ ಓದಾಕತ್ತಿದ್ದ, ಏನದ್ರ ಹೆಸರ Monty Python's Flying Circus. ಇದನ್ನ ಡೆವಲಪ್ ಮಾಡೋ ಮುಂದಾಗ ಅದನ್ನ ಓದ್ಲಿಕ್ಕತ್ತಿದ್ದ. ಸೊ ಅವನಿಗೆ ಈ ವರ್ಡ್ ಪೈಥಾನ್ ಅನ್ನೋ ವರ್ಡ್ ಅಟ್ರಾಕ್ಟಿವ್ ಅನಿಸ್ತು. ಇಟ್ ಇಸ್ ಅ ಕಾಮಿಕ್ ಪಬ್ಲಿಷ್ಡ್ ಬೈ ದ BBC. ಅದೇ ನಿಮಗೆ ಬೇಕಾಗಿಲ್ಲ, BBC ಕಾಮಿಡಿ ಸೀರೀಸ್ ಅಂತ ಕರೀತಾರ ಅದನ್ನ. ಓಕೆ, ಫ್ರಮ್ ದ 1970s. Von Rossum thought he needed a name that was a short ಇರಬೇಕು, ಯೂನಿಕ್ ಇರಬೇಕು ಅಂಡ್ ಸ್ಲೈಟ್ಲಿ ಮಿಸ್ಟೀರಿಯಸ್. ಅಂದ್ರ ಸ್ವಲ್ಪ ಕ್ಯೂರಿಯಸ್ ಅನಿಸ್ಬೇಕು, ಏನದು ತಿಳ್ಕೋಬೇಕು ಅಂತ ಅನಿಸ್ಬೇಕು, ಅದ್ರ ಬಗ್ಗೆ ಮಿಸ್ಟೀರಿಯಸ್ ಅನಿಸ್ಬೇಕು. ಸೊ ದೆನ್ he decided call the language as a Python. That is a just inspiration to him. It is Monty Python's Flying Circus. ನೀವೇನ್ ಅನ್ಕೋತೀರಿ, ಸರ್ ಇದ್ರೊಳಗೆ ಏನ್ರ ಪೈಥಾನ್ ಬಗ್ಗೆ ಹೇಳ್ಯಾನೇನ್ರಿ, ಅಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಏನ್ರ ಐತಾ? ಏನೂ ಇಲ್ಲ. He just took a word from the BBC comic series.
ಇದಿಷ್ಟು ಡೆಫಿನಿಷನ್ ಮತ್ತು ಹಿಸ್ಟ್ರಿ. ಆರ್ ಯು ಕ್ಲಿಯರ್? ವೆಲ್, here the basic elements of python ana kalibeku andre some basic parts ana kalibeku. Now we need to learn some basic points here. A python program sometimes called as a scripting language. Script anta karitivi. Script andre enu? That includes the commands and definitions. Commands ಮತ್ತು definition ಅನ್ನು ಹೊಂದಿದಂತ ಒಂದು ಲ್ಯಾಂಗ್ವೇಜ್ ಅದು ಸ್ಕ್ರಿಪ್ಟ್. ಓಕೆ, ನೀವು ಲಿನಕ್ಸ್ ಕಲಿಯೋ ಮುಂದಾಗ ಹೇಳಿದ್ದೆ ನಾನು, ಸ್ಕ್ರಿಪ್ಟ್ ಬರಿಬೇಕು ಅಂತಂದ್ರ ಕಲೆಕ್ಷನ್ ಆಫ್ ಕಮಾಂಡ್ಸ್ ಇರ್ತೈತಿ ಅಂತ ಹೇಳ್ದ. ಡಾಲರ್ ಹಾಕಿ ಬರಿತಿದ್ರಿ, ನೆನಪದನ? ಸೊ ಇಫ್ ಯು ಆರ್ ರೈಟಿಂಗ್ ಪೈಥಾನ್, ಸಾರಿ ಲಿನಕ್ಸ್, ಯು ಆರ್ ಗೋಯಿಂಗ್ ಟು ರೈಟ್ ಲೈಕ್ ದಿಸ್. ಈ ತರ ಬರಿತಿದ್ರಿ, ಡಾಲರ್ ಎಕೋ ಎಂಟರ್ ಯುವರ್ ನೇಮ್. ಕರೆಕ್ಟ್ ರೀ? ಡಾಲರ್ ಎಕೋ ಎಂಟರ್ ಯುವರ್ ನೇಮ್ ಅಂತ ಕರಿತಿದ್ರಿ. ಎಕೋ ಇಸ್ ಅ ಕಮಾಂಡ್, ಎಂಟರ್ ಅಂತ ಬರೆದಿದ್ದೇನಿದು ಡೆಫಿನಿಷನ್. ಕಮಾಂಡ್ ಪ್ಲಸ್ ಡೆಫಿನಿಷನ್ ಸೇರಿ ಏನಾಗಿತ್ತು ನನಗ ಸ್ಕ್ರಿಪ್ಟ್ ಆಗಿತ್ತು. ಕಮಾಂಡ್ ಪ್ಲಸ್ ಡೆಫಿನಿಷನ್ ಸೇರಿ ಏನಾಗಿತ್ತು ನನಗಲ್ಲೇ ಸ್ಕ್ರಿಪ್ಟ್ ಆಗಿತ್ತು. ಸೊ ಇಲ್ಲಿನೂ ಡೆಫಿನಿಷನ್ ಏನ್ ಹೇಳ್ಬೋದು ನಾವು? ಪೈಥಾನ್ will accept the commands and definition. So these definition are evaluated and the commands are executed by the Python interpreter in something called the cell. So in that sentence adrolge ಏನು ಹೇಳಕತ್ತಿದವ ಅಂತಂದ್ರ is telling that the commands and definition are evaluated by the interpreter. ಇಲ್ಲೇನ್ ಕಾಣಕತ್ತಲ್ಲ ನಿಮಗ? ಈ ಮೂರ್ ಸೆಲ್ಸ್ ಮೂರ್ ಸಿಂಬಲ್ಸ್ ಏನ್ ಕಾಣಕತ್ತವಲ್ಲ, ಈ ಸೆಲ್ ಏನ್ ಕಾಣ್ಲಿಕ್ಕತ್ತಲ್ಲ, ಇದು ಇಂಟರ್ಪ್ರಿಟರ್. ನನಗ ಇದೇ ನನಗ ಇಟ್ ಈಸ್ ಅ ಇಂಟರ್ಪ್ರಿಟರ್, ಪೈಥಾನ್ ಇಂಟರ್ಪ್ರಿಟರ್. ಇಟ್ ಈಸ್ ನೋನ್ ಆಸ್ ಸೆಲ್. ಇದಕ್ಕೆ ಏನಂತ ಕರಿತೀವಿ ನಾವು? ಸೆಲ್ ಅಂತ ಕರಿತೀವಿ. ಇಲ್ಲಿ ಕಾಣ್ಲಿಕ್ಕತ್ತದ ನೋಡ್ರಿ, ಪೈಥಾನ್ 3.8.5 ಸೆಲ್ ಅಂತ ಕಾಣ್ಲಿಕ್ಕತ್ತದ. ಸೆಲ್ ಅಂತ ಕರೀಲಿಕ್ಕತ್ತಾರ. ಓಕೆ, ಸೊ ಪೈಥಾನ್ ಸೆಲ್ ದಿಂತ್ರ ಕಮಾಂಡ್ಸ್ ಅನ್ನ ನಾವೇನ್ ಮಾಡ್ತೀವಿ? ಇವ್ಯಾಲ್ಯೂಯೇಟ್ ಮಾಡ್ತೀವಿ ಅಂತ ಹೇಳ್ತಾನ. Next, typically a new shell is created whenever execution of the program begins. In most cases, a window is associated with the cell. So a command often called as a statement. ಒಂದು ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇನ್ಸ್ಟ್ರಕ್ಟ್ ದ ಇಂಟರ್ಪ್ರಿಟರ್. ಕಮಾಂಡ್ ಹೆಂಗಿರ್ತದ ಅಂತಂದ್ರ ಸ್ಟೇಟ್ಮೆಂಟ್ ಆಗಿರ್ತದ. ಇಟ್ ಇನ್ಸ್ಟ್ರಕ್ಟ್ ದ ಇಂಟರ್ಪ್ರಿಟರ್ ಟು ಡೂ ಸಮಥಿಂಗ್. What is that? For example, the statement print Vedant College instruct the interpreter to output the string Vedant College to the window associated with the cell. ಏನ್ ಹಿಂಗಂದ್ರ what do you mean by that? ಆ ಸ್ಟೇಟ್ಮೆಂಟ್ ಏನ್ ಹೇಳಕತ್ತಿತ್ತು ಅಂತಂದ್ರ ಇದು ಇಂಟರ್ಪ್ರಿಟರ್ ಅಂತ ಕರಿತೀವಿ. ವಾಟ್ ಇಟ್ ಇಸ್? ನಾವು ವಿ ಆರ್ ಸೀಯಿಂಗ್ ದ ಇಂಟರ್ಪ್ರಿಟರ್. ಈ ಇಂಟರ್ಪ್ರಿಟರ್ ಗೆ ನಾ ಏನ್ ಹೇಳ್ಬೇಕು ಅಂತಂದ್ರ ವೇದಾಂತ್ ಕಾಲೇಜ್ ಅಂತ ಪ್ರಿಂಟ್ ಮಾಡು ಅಂತ ಹೇಳ್ಬೇಕು. ಏನಂತ ಹೇಳ್ಬೇಕು? ವೇದಾಂತ್ ಕಾಲೇಜ್ ಅಂತ ಪ್ರಿಂಟ್ ಮಾಡು ಅಂತ ಹೇಳ್ಬೇಕು. ಅದಕ್ಕೆ ನನ್ನ ಹತ್ರ ಒಂದು ಕಮಾಂಡ್ ಅದ, ಒಂದು ಫಂಕ್ಷನ್ ಅದ, ದಟ್ ಈಸ್ ಪ್ರಿಂಟ್. ಏನ್ ಮಾಡಂತ ಹೇಳ್ಬೇಕಾಗದ ಇಂಟರ್ಪ್ರಿಟರ್ ಗೆ? ನಾನು ವೇದಾಂತ್ ಕಾಲೇಜ್ ಅಂತ ಪ್ರಿಂಟ್ ಮಾಡು ಅಂತ ಹೇಳ್ಬೇಕಾಗದ. ಐ ನೀಡ್ ಟು ಇನ್ಸ್ಟ್ರಕ್ಟ್ ಟು ಇಂಟರ್ಪ್ರಿಟರ್ ಯೂಸಿಂಗ್ ಅ ಪ್ರಿಂಟ್ ಫಂಕ್ಷನ್. ಈ ಪ್ರಿಂಟ್ ಫಂಕ್ಷನ್ ಒಳಗೆ ಏನ್ ಬರೀತೀರಿ ನೀವು? ಆಲ್ವೇಸ್ ಯು ಆರ್ ಗೋಯಿಂಗ್ ಟು ರೈಟ್ ಸ್ಟ್ರಿಂಗ್ಸ್. ದಟ್ ಈಸ್ what should interpreter is going to print? Vedant College. Vedant College. So ಯಾವಾಗ ನೀವು enter press ಮಾಡ್ತೀರಿ, whenever you are going to press the enter, this command, this is a command, print is a command, Vedant College is a definition. ಎರಡು ಸೇರಿ ಏನಾಯ್ತು ನನಗ? ಕಮಾಂಡ್ ಆಯ್ತು. ದಟ್ ಈಸ್ ಅ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ ನಾವು. ಇದಕ್ಕೊಂದು ಸ್ಟೇಟ್ಮೆಂಟ್, ಪೈಥಾನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ, which instruct to the interpreter that it need to print Vedant College. The interpreter is going to execute this line and it ಈಗ ಇಂಟರ್ಪ್ರಿಟರ್ ಏನಾಯ್ತು, ನೀವು ಎಂಟರ್ ಹೊಡೆದ ತಕ್ಷಣ ಪ್ರಿಂಟ್ ಅಂತ ಗೊತ್ತಾಯ್ತು. ಏನ್ ಪ್ರಿಂಟ್ ಮಾಡ್ಬೇಕು? ನಾ ವೇದಾಂತ್ ಕಾಲೇಜ್, ವೇದಾಂತ್ ಕಾಲೇಜ್ ಅನ್ನ ಪ್ರಿಂಟ್ ಮಾಡ್ತು. ಆರ್ ಯು ಕ್ಲಿಯರ್? Hope you are clear with the statement.
The same thing happens. ಇಲ್ಲಿ ಏನ್ ಮಾಡತ್ತಾನಂದ್ರ ಕೆಳಗ್ ತಗೋತೀನಿ. The sequence of commands. ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿನಿ. ಫಸ್ಟ್ ಎಕ್ಸಾಂಪಲ್ ಏನದ? ಪ್ರಿಂಟ್ ವೇದಾಂತ್ BCA ಕಾಲೇಜ್. ಏನ್ ನಾರ್ಮಲಿ ನಾ ಆಗಲೇ ಮಾಡಿದಲ್ಲ ಅದೇ ಪ್ರಿಂಟ್ ಮಾಡತ್ತೆ. ಇಲ್ಲೊಂದು ಸಪರೇಟ್ ಮಾಡ್ಲಿಕ್ಕೆ ನನಗೆ ಎರಡು ಸ್ಟೇಟ್ಮೆಂಟ್ ಪಾಸ್ ಮಾಡಿನ ಇಲ್ಲ. ವೇದಾಂತ್ BCA ಕಾಲೇಜ್, ವೇದಾಂತ್ BCom ಕಾಲೇಜ್. ಎರಡು ಸ್ಟ್ರಿಂಗ್ಸ್ ಅನ್ನ ಪಾಸ್ ಮಾಡಿನ, ಎರಡು ಸ್ಟೇಟ್ಮೆಂಟ್ಸ್ ಅನ್ನ ಪಾಸ್ ಮಾಡಿನಿ. ಎರಡು ಸ್ಟೇಟ್ಮೆಂಟ್ ಅಂತ ಹೆಂಗ್ ಫೈಂಡ್ ಔಟ್ ಮಾಡಾಕತ್ತೀನಿ ನಾನು? Print is a command, it is a statement 1 and it is a statement 2. How I am separating it? By the comma. ಎದರಿಂತ್ರ ಸಪರೇಟ್ ಮಾಡ್ಲಿಕತ್ತೀನಿ ನಾನು? ಕಾಮಾದಿಂತ್ರ ಸಪರೇಟ್ ಮಾಡ್ಲಿಕತ್ತೀನಿ. ಇದು string 1, ಇದು string 2. The comma is going to separate the thing. ಅದನ್ನ ಇಲ್ಲಿ explanation ಕೊಡ್ತೀನಿ. Notice that two values were passed in the print in the second statement. ಎರಡನೇ ಸ್ಟೇಟ್ಮೆಂಟ್ ಒಳಗೆ ಎರಡು ವ್ಯಾಲ್ಯೂ ಪಾಸ್ ಮಾಡೀನಿ ಅಂತ ಹೇಳ್ತಾನ. ಒಂದು, the print command takes the variable number of values and print them separated by the space character in the order in which they are appear. ಈ ಕಾಮಾ ಏನ್ ಮಾಡ್ಲಿಕತ್ತದ? ಇಲ್ಲಿ ಸ್ಪೇಸ್ ಅನ್ನ ಪ್ರಿಂಟ್ ಮಾಡ್ಲಿಕತ್ತದ. ವೇದಾಂತ್ BCA college space Vedant BCom college. It is acting as a separator. Let us do the practical now. Okay, now I will call print Vedant BCA college, comma Vedant BCom college. So Vedant BCA college, comma space is there. This space, not real space other. Okay, here it is a space. Vedant BCA college space Vedant BCom college. Space other not really. Okay, that space is given by the separator, that is a comma. Separator dintra ಕೊಡಲ್ಪಟ್ಟಂತ ಒಂದು ಸ್ಪೇಸ್ ಸಪರೇಟರ್ ಆಗಿ ಆಕ್ಟ್ ಆಗ್ಲಿಕ್ಕೆ ಯಾವುದು? ಕಾಮಾ. ನೆಕ್ಸ್ಟ್ ಏನಾಗುತ್ತೆ? The next topic is object expression and numerical types, that we will discuss in the next class. There in the next class we are going to discuss object expressions and numerical types. Objects ana expression agi objects plus operator is equal to expressions. ಅಲ್ಲಿ 4 types of objects ಬರ್ತಾವ. ಒಂದು integer, bool, none and float ಅಂತ ಕಲ್ತಿದ್ವಿ. That we are going to see, and one basic program. Then we are going to discuss variables and assignments. Variables assignment, ಆಮೇಲೆ rules of declaring the variable. Then we are going to see the programs. Okay, in tomorrow's class we are going to see the 2 topics, that is a Python variables and Python objects, expressions and numerical types. Is it clear? Raise your hand if it is clear. Is there any doubts?